ಕೇವಲ 1 ಕಪ್ ರವನ್ನು ಬಳಸಿ ಒಂದು ರುಚಿಯಾಗಿರುವಂತಹ ದಿಢೀರಾಗಿ ಮಾಡುವಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿದರೆ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ರುಚಿ ಬರುತ್ತೆ ಇದು. ಮತ್ತು ಏನು ಕಷ್ಟನೇ ಇಲ್ಲ, ಜಸ್ಟ್ ಒಂದು 10 ನಿಮಿಷದಲ್ಲಿ ಈ ರೆಸಿಪಿನ ನೀವು ತಯಾರು ಮಾಡ್ಕೋಬೋದು. ಓಕೆ, ಈ ರುಚಿಯಾಗಿರುವಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಮೊದಲು ಮಿಕ್ಸಿಯಲ್ಲಿ 1 ಕಪ್ ಆಗುವಷ್ಟು ಚಿರೋಟೆ ರವೆ ಹಾಕ್ಕೊತಿದ್ದೀನಿ. ನೀವಿಲ್ಲಿ ಉಪ್ಪಿಟ್ಟು ರವೆ ತೊಗೊಂಡ್ರೂ ಭೀ ನಡೆಯುತ್ತೆ. ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಮಜ್ಜಿಗೆ ಹಾಕ್ಕೊತಿದ್ದೀನಿ. ನೀವಿಲ್ಲಿ ಮಜ್ಜಿಗೆ ಬದಲಾಗಿ ಮೊಸರು ಕೂಡ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಈ ಎಲ್ಲ ಸಾಮಗ್ರಿ ಸೇರಿಸಿ ಇದನ್ನು ನಾನು ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಕೊಂಡು ತೊಗೊತಿದ್ದೀನಿ. ನಾನಿಲ್ಲಿ ಚಿರೋಟೆ ರವೆ ಬಳಸಿದ್ದ, ನೀವಿಲ್ಲಿ ಉಪ್ಪಿಟ್ಟು ರವೆ ಕೂಡ ತೊಗೊಂಡ್ರೂ ಭೀ ನಡೆಯುತ್ತೆ, ಯಾಕಂದರೆ ನಾವು ರುಬ್ಕೊಂಡೇ ತೊಗೊತೀವಲ್ಲ, ಹೀಗಾಗಿ. ಮತ್ತು ಮೊಸರು ಹಾಕೋದಾದರೆ ಅರ್ಧ ಕಪ್ ಮೊಸರು, ಅರ್ಧ ಕಪ್ ನೀರನ್ನ ಹಾಕ್ಕೊಳ್ಳಿ. ಮಜ್ಜಿಗೆ ಹಾಕೋದಾದರೆ 1 ಕಪ್ ರವಕ್ಕೆ 1 ಕಪ್ ಆಗುವಷ್ಟು ಮಜ್ಜಿಗೆ ಹಾಕ್ಕೊಳ್ಳಿ. ಮತ್ತು ಈ ಚಿರೋಟೆ ರವೆ ಇಲ್ಲ ಅಂದರೆ ನೀವಿಲ್ಲಿ ಉಪ್ಪಿಟ್ಟು ರವೆ ಕೂಡ ಅಥವಾ ಬಾಂಬೆ ರವೆ ಅಂತ ಹೇಳ್ತೇವಲ್ಲ, ಆ ರವೆ ಕೂಡ ನೀವು ಇದಕ್ಕೆ ಬಳಸ್ಕೋಬೋದು. ಓಕೆ ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿನಿ. ಜಾಸ್ತಿ ಗಟ್ಟಿನೂ ಇಲ್ಲ ಮತ್ತು ಜಾಸ್ತಿ ತೆಳಿನೂ ಇಲ್ಲ, ಈ ರೀತಿಯಾಗಿರಬೇಕು. ಈ ಒಂದು ಇನೋ ಪಾಕೆಟಲ್ಲಿ ನಾನು ಅರ್ಧ ಪಾಕೆಟ್ ಮಾತ್ರ ಹಾಕ್ಕೊತಿದ್ದೀನಿ. ಇನ್ನೂ ಒಂದು ಅರ್ಧ ಇನೋ ಅದರಲ್ಲೇ ಇದೆ. ನೀವಿಲ್ಲಿ ಇನ್ನೊಂದು ಬದಲಾಗಿ 1 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಕೂಡ ಹಾಕೋಬೋದು. ಇನೋ ಹಾಕೋದಾದರೆ ಅರ್ಧ ಪಾಕೆಟ್ ಆಗುವಷ್ಟು ಅಥವಾ ಒಂದು ಅರ್ಧ ಚಮಚ ಆಗುವಷ್ಟು ಹಾಕೋಬೇಕಾಗುತ್ತೆ. ಮತ್ತು ಇನೋ ಹಾಕಿದ ತಕ್ಷಣ ಇದನ್ನು ನೀವು ಬೇಯಲಿಕ್ಕೆ ಇಡಬೇಕಾಗುತ್ತೆ. ಇನೋ ಹಾಕಿದ ತಕ್ಷಣ ಇದಕ್ಕೆ ರೆಸ್ಟ್ ಮಾಡ್ಕೊ ಬಿಡಬಾರ್ದು. ಇವಾಗ ನೋಡಿ, ಫಟಾಫಟ್ ಅಂತ ನಾನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನು ಸೈಡಿಗೆ ನೀರು ಕೂಡ ಕುದಿಲಿಕ್ಕೆ ಇಟ್ಟಿದ್ದ. ನೀರು ಕುದಿ ಬಂದಾದಮೇಲೆ ಇಲ್ಲಿ ನಾನು ಇನೋ ಹಾಕ್ಕೊತಿದ್ದೀನಿ. ಇಲ್ಲಿ ಈ ರೀತಿ ಕಪ್ ತೊಗೊಂಡಿನಿ ನಾನಿಲ್ಲಿ. ನಿಮ್ಮಲ್ಲಿ ಯಾವುದು ಕಪ್ ಇರುತ್ತೆ ಅದನ್ನೇ ತೊಗೋಬೋದು. ನೀವು ಇಲ್ಲಿ ಸ್ವಲ್ಪ ನಾನು ಇದಕ್ಕೆ ಎಣ್ಣೆ ಹಚ್ಕೊಂಡು ತೊಗೊತಿದ್ದೀನಿ ಈ ರೀತಿ. ಮತ್ತು ಈ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ರುಚಿಯಾಗಿ ಬರುತ್ತೆ. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ ಮೇಲೆ ಮತ್ತೆ ಬಂದು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು ಹೇಗೆ ಬಂದಿದೆ ಅಂತೇಳಿ ಹೇಳಬೇಕು ನನಗೆ. ಓಕೆ ನೋಡಿ, ಇವಾಗ ಈ ಚಮಚಲಿಂದ ನಾನು 1 ಚಮಚ ಆಗುವಷ್ಟು ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಜಾಸ್ತಿ ಹಿಟ್ಟು ಹಾಕಬಾರ್ದು, ಯಾಕಂದರೆ ಇದು ಉಬ್ಬುತ್ತೆ ಹಬೆಯಲ್ಲಿ ನಾವು ಬೇಯಲಿಕ್ಕೆ ಇಟ್ಟಾಗ. ನೋಡಿ, ಇಲ್ಲಿ ನೀರು ಕೂಡ ಕುದಿ ಬಂದಿದೆ. ಮೊದಲೇ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದ, ಇನ್ನೂ ಹಾಕೋಕ್ಕಿಂತ ಮೊದಲೇ. ಇವಾಗ ಈ ರೀತಿ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಈ ರೀತಿ ಈ ಕಪ್ನ ಇಟ್ಕೊತಿದ್ದೀನಿ. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ನಾನು ಒಂದು 10 ನಿಮಿಷ ಆಗೋ ತನಕ ಹಬೆಯಲ್ಲಿ ಬೇಯಿಸ್ಕೊಂಡು ತೊಗೊತಿದ್ದೀನಿ. ಇಡ್ಲಿ ಯಾವ ರೀತಿ ಬೇಯಿಸ್ಕೊತೇವಲ್ಲ ಆ ರೀತಿ. ಓಕೆ ನೋಡಿ, ಒಂದು 10 ನಿಮಿಷ ಆಗಿದೆ. ಇವಾಗ ಇದನ್ನು ನಾನು ಕೆಳಗಡೆ ಎತ್ತಿಟ್ಕೊತಿದ್ದೀನಿ. ಓಕೆ ನೋಡಿ, ಇವಾಗ ಒಂದು ಸ್ವಲ್ಪ ನಾನಿಲ್ಲಿ ಖಾರ ಉದುರಿಸ್ತಿದ್ದೀನಿ, ರೆಡ್ ಖಾರದ ಪುಡಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಬಿಸಿಯಾಗಿರುವಾಗಲೇ ಈ ರೆಡ್ ಖಾರದ ಪುಡಿ ಉದುರಿಸ್ಬೇಕಾಗುತ್ತೆ. ನಿಮಗೆ ಇಲ್ಲಿ ಎಷ್ಟು ಬೇಕಷ್ಟು ನೀವು ಖಾರನ ಉದುರಿಸ್ಕೋಬೋದು, ಅಥವಾ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ಇದಕ್ಕೆ ಎಲ್ಲದಕ್ಕೂ ಖಾರ ಹಾಕಿ ನಾನು ಜಸ್ಟ್ ಒಂದು 5 ನಿಮಿಷ ಇದಕ್ಕೆ ರೆಸ್ಟ್ ಮಾಡ್ಕೊ ಬಿಡ್ತೀನಿ. ಬಿಸಿಯಾಗಿದೆ. ಓಕೆ, ಇವಾಗ ಸ್ವಲ್ಪ ತಣ್ಣಗಾಗಿದೆ. ಒಂದು 5 ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದೆ. ಬಿಸಿ ಇರುವಾಗ ತೊಕ್ಕೋಬಾರ್ದು, ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತೊಗೊಳ್ಳಿ, ಸರಿಯಾಗಿ ಬರುತ್ತೆ ಅದು. ವಾವ್ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ತುಂಬಾ ಸಾಫ್ಟಾಗಿ ಬರುತ್ತೆ. ಒಂಚೂರು ಕೂಡ ಅದು ಕಪ್ಪಿಗೆ ಅಂಟ್ಕೊಂಡಿಲ್ಲ, ಅಷ್ಟು ಸರಿಯಾಗಿ ಬಂದಿದೆ ಇದು. ನೋಡಿ, ಇದು ಕೂಡ ಅಷ್ಟೇ, ಎಷ್ಟು ಸುಲಭವಾಗಿ ಬರ್ತಿದೆ ಅಲ್ವಾ. ಸ್ವಲ್ಪ ತಣ್ಣು ಮಾಡ್ಕೊಂಡು ತೊಗೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ ಅದು. ಓಕೆ, ಇವಾಗ ನೀವು ಹಾಗೇ ಇದನ್ನು ತಿನ್ಬೋದು ಕಾಯಿ ಚಟ್ನಿ ಜೊತೆಗೆ, ಅಥವಾ ನಿಮಗೆ ಇಷ್ಟವಾದಂತಹ ಚಟ್ನಿ ಜೊತೆಗೆ. ಇದಕ್ಕೆ ಇನ್ನೊಂದು ಸ್ಟೆಪ್ ನಾನು ತೋರಿಸ್ತಿದ್ದೀನಿ. ಇಲ್ಲಿ ಪ್ಯಾನ್ನಲ್ಲಿ ಒಂದು ಸ್ವಲ್ಪನೇ ಒಂದು 2-3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಬೇಕಂತೇನಿಲ್ಲ, ಜಸ್ಟ್ ಒಂದು 2 ಚಮಚ ಆಗುವಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ. ಇವಾಗ ಈ ಇಡ್ಲಿನ ನಾನು ಈ ರೀತಿ ಸ್ವಲ್ಪನೇ ಕೆಂಪಾಗೋ ತನಕ ಫ್ರೈ ಮಾಡ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಇದು. ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ತಗೊಳ್ಳಿ, ತಿನ್ನೋಕ್ಕೆ ತುಂಬ ರುಚಿಯಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಮೀಡಿಯಮ್ ಗ್ಯಾಸ್ ಇರಬೇಕು ಅಷ್ಟೇ, ಹೈ ಫ್ಲೇಮ್ದಲ್ಲಿ ಇದನ್ನು ಮಾಡ್ಕೋಬಾರ್ದು. ನೋಡಿ, ಇಷ್ಟಾದರೂ ಸಾಕಾಗುತ್ತೆ. ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ. ಎರಡೂ ಕಡೆಗೆ ಸ್ವಲ್ಪನೇ ಕೆಂಪಾಗಿದೆ, ಮೇಲಿನ ಲೇಯರ ತುಂಬಾ ಕ್ರಿಸ್ಪಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಮತ್ತು ನೋಡೋಕ್ಕೆ ತುಂಬಾ ಸರಿಯಾಗಿ ಅನಿಸುತ್ತೆ ಈ ರೀತಿ ಮಾಡ್ಕೊಂಡು ತೊಗೊಂಡ್ರೆ. ವಾವ್, ಸೂಪರಾಗಿ ಬಂದಿದೆ ನಮ್ಮ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ಮತ್ತು ಎಷ್ಟು ಸರಳವಾಗಿ ಮಾಡ್ಕೋಬೋದು ಅಲ್ವಾ. ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಮತ್ತೊಮ್ಮೆ ಥ್ಯಾಂಕ್ ಯು.